ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ, ಈ ವಿಡಿಯೋಲಿ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಫುಲ್ ವಿಡಿಯೋ ನೋಡಿ ಗೊತ್ತಿರೋರಿಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ಇನ್ನು ವಿಚಾರಕ್ಕೆ ಬರೋದಾದರೆ, ನಿಮಗೆ ಯಾರಾದ್ರೂ ಇದರ ವಾಟ್ಸಪ್ಪಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಟೆಲಿಗ್ರಾಮಲ್ಲಿ ಆಗಿರ್ಬೋದು ಮೆಸೇಜ್ ಕಳಿಸ್ತಾರೆ. ಸೊ ಮೆಸೇಜ್ ಟೆಲಿಗ್ರಾಮಲ್ಲಿ ಆದರೆ ರ್ಯಾಂಡಮಾಗಿ ಕಳಿಸ್ತಾರೆ, ಬಟ್ ವಾಟ್ಸಪ್ಪಲ್ಲಿ ಕಳಿಸೋದೇ ತುಂಬ ಟ್ರಿಕ್ಕಿ ಅಂತ ಹೇಳ್ಬೋದು. ಸೊ ವಾಟ್ಸಪ್ಪಲ್ಲಿ ಹೆಂಗೆ ಕಳಿಸ್ತಾರೆ, ಅವ್ರಿಗೆ ವಾಟ್ಸಪ್ ನಂಬರ್ ಹೆಂಗೆ ಸಿಗುತ್ತೆ, ಆ ಮೆಸೇಜ್ ಏನು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಮೋಸ್ಟ್ ಪ್ರಾಬಬಲಿ ಮೆಜಾರಿಟಿ ಆಫ್ ದ ಕೇಸಸ್ ನಿಮಗೆ ವಾಟ್ಸಪ್ಪಲ್ಲೇ ಸ್ಟ್ರೇಂಜರಿಂದ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಆಗಿರುತ್ತೆ ಅಂದರೆ, ಒಂದು ಯೂಟ್ಯೂಬ್ ಲಿಂಕ್ ಕಳಿಸ್ತಾರೆ. ಯೂಟ್ಯೂಬ್ ಲಿಂಕ್ ಕಳಿಸ್ಬಿಟ್ಟು, ನಿಮಗೆ ಇದು ಪಾರ್ಟ್ ಟೈಮ್ ಜಾಬು, ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಹಾಕಿ ಮಾಡಿದ್ರೆ ನಿಮಗೆ ಒಂದು 150 ರುಪೀಸಿಂದ 200 ರುಪೀಸ್ ಕೊಡ್ತೀವಿ. ಸೊ ಇದರಿಂದ ನೀವು ಮೆಜಾರಿಟಿ ಆಫ್ ದ ಅಮೌಂಟ್ನ ನೀವು ಅರ್ನ್ ಮಾಡ್ಬೋದು. 7,000 to 8,000, ಇಲ್ಲಾಂದರೆ ಒಬ್ಬೊಬ್ಬರು 50,000 to 60,000 ಹಿಂಗೆ ಒಂದು ಹೈಯರ್ ನಂಬರ್ನ ರೆಪ್ರೆಸೆಂಟ್ ಮಾಡ್ತಾರೆ ಆಡಿಯನ್ಸ್ನ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ. ಸೊ ಈ ಥರ ನಿಮ್ಗೆ ಯಾರಾದರೂ ಮೆಸೇಜ್ ಕಳಿಸಿ ಜಸ್ಟ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡೋದು, ಇಲ್ಲಾಂದರೆ ಯಾವುದೋ ಒಂದು ಪ್ರಾಡಕ್ಟ್ಗೆ ರಿವ್ಯೂ ಕೊಡಿ ಅಂದಾಗ, ರಿವ್ಯೂ ಕೊಡ್ರಿ ಇಷ್ಟು ರೂಪಾಯಿ ಕೊಡ್ತೀವಿ, ಒಂದು ಪ್ರಾಡಕ್ಟ್ಗೆ ನೀವು ಈ ಥರ ಫೇಕ್ ರಿವ್ಯೂ ಕೊಟ್ಟರೆ ಅಂತ ಹೇಳೋದು, ಈ ಥರ ಎಲ್ಲ ಕಳಿಸಿದ್ರೆ ದಯವಿಟ್ಟು ಮಾಡಬೇಡ್ರಿ. ಯಾಕಂದರೆ ಅವರು ಒಂದು ಟ್ರಿಕ್ ಯೂಸ್ ಮಾಡ್ತಾರೆ ಅಷ್ಟೇ, ನಿಮ್ಮ ಪರ್ಸ್ನಲ್ ಡೇಟಾ ತೊಗೊಳೋಕ್ಕೋಸ್ಕರ. ಸೊ ನನಗೆ ಆ ಥರ ಒಂದು ಮೆಸೇಜ್ ಬಂದಿತ್ತು. ನಾನು ಅದನ್ನು ಸ್ಕ್ರೀನ್ಶಾಟ್ ಹಾಕ್ತೀನಿ. ಐ ಥಿಂಕ್ ಇದು ಆಲ್ಮೋಸ್ಟ್ ಒಂದು 15 ಡೇಸ್ ಆಗಿರ್ಬೋದು ಅನ್ಕೋತೀನಿ ನನಗೆ ಮೆಸೇಜು. ಸೊ ಅದ್ರ ಮೇಲೆ ವಿಡಿಯೋ ಮಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಒಬ್ಬರು, ಹಾಯ್, ಇದು ಪಾರ್ಟ್ ಟೈಮ್ ಜಾಬು, ನಿಮಗೆ ಈ ಥರ ಯೂಟ್ಯೂಬ್ಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು, ಲೈಕ್ ಮಾಡಬೇಕು, ಇಷ್ಟು ಸಾವಿರ ದುಡ್ಡು ಬರಬೇಕು, ನೀವು ಇಷ್ಟು ಸಾವಿರ ದುಡ್ಡನ್ನ ನೀವು ಅರ್ನ್ ಮಾಡ್ಬೋದು ಅಂತೆಲ್ಲ ಮೆಸೇಜ್ ಹಾಕಿದ್ರು. ಆ ಮೆಸೇಜ್ ಏನು ಅಂತ ನಾನು ಇಲ್ಲಿ ಸ್ಕ್ರೀನ್ಶಾಟಲ್ಲಿ ಪ್ರೊವೈಡ್ ಮಾಡ್ತೀನಿ, ನೀವು ಓದ್ಕೊಳ್ಳಿ. ಅಲ್ಲಿ ಇಂಗ್ಲೀಷಲ್ಲಿದೆ. ಸೊ ಅದಕ್ಕೆ ನಾನು ವಿಡಿಯೋ ಮಾಡಿಬಿಟ್ಟು ಹೇಳೋಣ, ಅದನ್ನು ಸುಮ್ಮನೆ ಸ್ಕ್ರೀನ್ಶಾಟ್ ಪೋಸ್ಟ್ ಮಾಡಿದ್ರೆ ಸ್ವಲ್ಪ ಜನಕ್ಕೆ ಅರ್ಥ ಆಗುತ್ತೆ, ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ ಅಂತ ಅನ್ನಿಸ್ತು. ಸೊ ನಾನು ಸ್ಕ್ರೀನ್ಶಾಟ್ ಹಾಕಿ ವಿಷಯನ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸ್ಕ್ರೀನ್ಶಾಟ್ ಕೂಡ ನಾನು ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ನಾನು ಯಾವ್ಯಾವ ಸೀಕ್ವೆನ್ಸ್ ಬಗ್ಗೆ ಮಾತಾಡ್ತೀನೋ ಅದನ್ನೆಲ್ಲನ ನನಗೆ ಅವ್ರು ಹಾಯ್ ಅಂತ ಹೇಳ್ಬಿಟ್ಟು, ಅವರು ಈ ಥರ ಯೂಟ್ಯೂಬೆಲ್ಲ ಲಿಂಕ್ ಎಲ್ಲ ಕಳಿಸ್ಬಿಟ್ಟು ಈ ಥರ ಮಾಡಬೇಕು ಅಂತ ಡಿಸ್ಕ್ರೈಬ್ ಮಾಡಿದರು. ಸೊ ನಾನು ಇದು ಬಿಟ್ಟು ಈ ಥರ ನಂಬರ್ ಅವ್ರಿಗೆ ಹೆಂಗೆ ಸಿಗುತ್ತೆ ಅಂತ ನನಗೆ ಡೌಟ್ ಆಯಿತು. ಸೊ ಅವ್ರಿಗೆ ಮೆಸೇಜ್ ಮಾಡಿದೆ, ನಿಮಗೆ ಯಾರು ಕೊಟ್ಟರು ನನ್ನ ನಂಬರು ಅಂತ. ಅದಕ್ಕೆ ಅವ್ರು ಇದ್ಬಿಟ್ಟು, ನಿಮ್ಮ ನಂಬರ್ನ ನಾವು ನೌಕರಿಲಿ ಮತ್ತು ಲಿಂಕ್ಡ್ಇನಲ್ಲಿ ಎಲ್ಲ ಅಪ್ಲೋಡ್ ಮಾಡಿರ್ತೀರಲ್ಲ, ಅಲ್ಲಿಂದ ನಾವು ತೊಗೊಂಡ್ವಿ ನಂಬರ್ನ ಅಂತ ಹೇಳಿದ್ರು ಅವರು. ಸೊ ಯಾರ್ಯಾರು ನೌಕರಿಲಿ ಪ್ರೊಫೈಲ್ ಅಪ್ಡೇಟ್ ಮಾಡಿರ್ತೀರೋ ಅವರು ತುಂಬ ಅನ್ಎಂಪ್ಲಾಯ್ಡ್ ಪೀಪಲ್ನ ತುಂಬ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತು. ಯಾಕಂದರೆ ಒಂದು ಜಾಬ್ ಇಲ್ಲ ಅಂದರೆ ಮನುಷ್ಯರು ಏನಾದರೂ ಮಾಡೋಕ್ಕೆ ತಯಾರಾಗಿರ್ತಾರೆ, ಹೆಂಗನ ಮಾಡಿ ಜಾಬ್ ತೊಗೊಳ್ಬೇಕು ಅಂತ. ಸೊ ಅಂಥ ಪೀಪಲ್ನ ಜಾಸ್ತಿ ಟಾರ್ಗೆಟ್ ಮಾಡ್ತಿದ್ದಾರೆ ಇವರು ಅಂತಲೇ ಹೇಳ್ಬೋದು. ಮ್ಯಾಮ್, ಐ ಯು ಲುಕಿಂಗ್ ಫಾರ್ ಎ ಜಾಬ್, ಈ ಥರ ಎಲ್ಲನ ನೀವು ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಪೇ ಮಾಡ್ತಾರೆ. ಪೇ ಮಾಡಿ ಅಲ್ಲೇ ಸ್ಟಾರ್ಟ್ ಆಗೋದು. ಸಪೋಸ್ ನೀವು ಅವರ ಅಪ್ಲಿಕೇಶನ್ನ ಓಕೆ ಮಾಡಿ ಒಂದ್ಸಲ ರಿವ್ಯೂ ಕೊಡೋಕ್ಕಾಗಲಿ, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕಾಗಲಿ ಟ್ರೈ ಮಾಡಿದ್ರಿ ಅಂತ ಅಂದರೆ ಅಲ್ಲೇ ನೀವು ಲಾಕಾಗಿ ಹೋಗ್ತೀರಾ. ಯಾಕಂದರೆ ನಿಮ್ಮ ಅಕೌಂಟ್ ಆ್ಯಕ್ಸೆಸ್ ಅವ್ರಿಗೆ ಸಿಗುತ್ತೆ, ಮತ್ತು ನಿಮ್ಮ ಗೂಗಲ್ ಅಕೌಂಟ್ ಆ್ಯಕ್ಸೆಸ್ ಎಲ್ಲನೂ ಅವ್ರಿಗೆ ಸಿಗುತ್ತೆ. ಸೊ ಹುಡುಗಿರಾದರೆ ಒಂದು ಫೋಟೋಸ್ನೆಲ್ಲ ಎಡಿಟ್ ಮಾಡಿಬಿಟ್ಟು ಪ್ರೈವೇಟ್ ಫೋಟೋಸ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಹತ್ರ ಅಮೌಂಟ್ ತೊಗೊಳ್ಳೋದಾಗಲಿ, ಇಲ್ಲಾಂದರೆ ಅಕೌಂಟ್ ಹ್ಯಾಕ್ ಮಾಡಿ ಅವ್ರ ಹತ್ರ ಇರೋ ಅಮೌಂಟೆಲ್ಲ ದೋಚ್ಕೊಳ್ಳೋದಾಗಲಿ, ಮತ್ತು ಹುಡುಗರಾದರೆ ಈ ಥರ ತಪ್ಪಿಸ್ಕೊಂಡು ಬಂದಿದ್ದಾನೆ, ಈ ಥರ ತಪ್ಪು ಕೆಲಸ ಮಾಡಿಬಿಟ್ಟು ಅಂತ ಎಲ್ಲ ಒಂದು ಬ್ಲ್ಯಾಕ್ ಮೇಲ್ ಮಾಡ್ತೀವಿ, ಪೋಸ್ಟ್ ಹಾಕ್ತೀವಿ ಅಂತ ಬ್ಲ್ಯಾಕ್ ಮೇಲ್ ತುಂಬ ಮಾಡ್ತಾರೆ. ಸೊ ಹುಷಾರಾಗಿರಿ, ಕೆಲಸ ನಿಯತ್ತಾಗೆ ಸಂಪಾದನೆ ಮಾಡಬೇಕು. ಯಾಕಂದರೆ ಅಷ್ಟು ಸುಲಭವಾಗಿ ನಮಗೆ ಕೆಲಸ ಸಿಗಂಗಿದ್ದಿದ್ರೆ ಯಾಕೆ ಇಷ್ಟೊಂದು ಜನ ಅನ್ಎಂಪ್ಲಾಯಿ ಆಗಿರ್ತಾ ಇದ್ರು ಅಲ್ವಾ. ಅಷ್ಟಲ್ದೇ ಒಂದು ತಿಂಗಳಿಗೆ 40-50 ಸಾವಿರ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅರ್ನ್ ಮಾಡೋದಾಗಿದ್ದಿದ್ರೆ ಯಾಕೆ ಎಲ್ಲರೂ ಅಷ್ಟು ಗಾರ್ಮೆಂಟ್ಸ್ಗೆ ಹೋಗೋದಾಗಲಿ, ಇಲ್ಲಾಂದರೆ ಟೈಲರ್ ಕೆಲಸ ಮಾಡೋದಾಗಲಿ, ನಾವೇ ಆಗಲಿ ಇಂಜಿನಿಯರ್ಸ್ ಸ್ಟಾರ್ಟಿಂಗೇ 25 ಸಾವಿರ ನಾವು ಗಂಟೆಗಟ್ಟಲೆ ಕುತ್ಕೊಂಡು ಮಾಡ್ತೀವಿ ಫ್ರೆಶರ್ಸು, ಅಷ್ಟೆಲ್ಲ ಯಾಕೆ ನಾವು ಮಾಡಬೇಕು. ಜಸ್ಟ್ 1 ಗಂಟೆಯಲ್ಲಿ ಸಂಪಾದನೆ ಒಂದು ಗಂಟೆನೂ ಅಲ್ಲ, ಒಂದು ಫ್ಯೂ ಸೆಕೆಂಡ್ಸಲ್ಲಿ ಸಂಪಾದನೆ ಮಾಡ್ಬೋದು ಅಂತಂದರೆ ಈಸಿ ಆಗಿರೋದು ಯಾವತ್ತೂ ಡೇಂಜರ್ ಆಗಿರುತ್ತೆ. ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬೈ ಡಿಫಾಲ್ಟ್ ಅರೆ ಸಿಗುತ್ತಲ್ಲ ಅಂದ್ಬಿಟ್ಟು ಆಸೆ ಪಟ್ಕೊಂಡು ಹೋಗಬೇಡಿ. ಆಸೆ ದುಃಖಕ್ಕೆ ಮೂಲ ಅಂತಾರಲ್ಲ, ಆ ಥರ ಆಗೋಗ್ಬಿಡುತ್ತೆ. ತುಂಬ ಕೇರ್ಫುಲ್ ಆಗಿರಿ. ನಾನು ಸ್ಕ್ರೀನ್ಶಾಟ್ಸ್ ಎಲ್ಲ ಕಳಿಸ್ತೀನಿ, ನಾನು ವಿತ್ ಪ್ರೂಫೇ ಮಾತಾಡ್ತಾ ಇರೋದು. ನಿಮ್ಮೆಲ್ಲರಿಗೂ ಅನಿಸ್ಬೋದು,
ಜಸ್ಟ್ ವೀಡಿಯೋಸೇಕ್ ಅಂತ. ನಿಜವಾಗ್ಲೂ ಅಲ್ಲ. ನಿಮಗೆ ಈ ವಿಡಿಯೋ ನೋಡೋಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಸ್ಕಿಪ್ ಮಾಡಿಬಿಡ್ಬೋದು. ನಿಮ್ಗೆ ಯಾರಿಗೂ ಶೇರ್ ಮಾಡೋಕ್ಕೆ ಅನಿಸಲಿಲ್ಲ ಅಂದರೆ ಶೇರ್ ಮಾಡದೇ ಇರ್ಬೋದು. ಮಾಡಬೇಡಿ. ನಾನು ಈ ವಿಡಿಯೋಲಿ ಆ ಥರ ಏನು ಕೇಳಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ. ಇದು ಜಸ್ಟ್ ಒಂದು ಅಲರ್ಟ್ ಕೊಡೋಕ್ಕಷ್ಟೇ. ನಿಮಗೆ ಬೇರೆ ಯಾರಿಗಾದರೂ ಶೇರ್ ಮಾಡಬೇಕು ಅನಿಸಿದ್ರೆ ಮಾತ್ರನೇ ಶೇರ್ ಮಾಡಿ. ಯಾಕಂದರೆ ಈ ವಿಡಿಯೋ ನನ್ನ ಯೂಟ್ಯೂಬ್ ಗ್ರೋತ್ಗೋಸ್ಕರ ಅಲ್ಲ, ನಮ್ಮ ಆಡಿಯನ್ಸ್ಗೆ ಸಪೋರ್ಟ್ ಆಗಲಿ ಅಂತ ನಾನು ಮಾಡ್ತಾ ಇರೋದು. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.